ನನಗೂ ಗೊತ್ತಾಗ್ತಿತ್ತು ನನ್ನ ಮೇಲೆ ಯಾರ್ಯಾರು ಏನೇನು ಮಾಡ್ತಾ ಇದ್ರು, ನನ್ನ ಹೆಸರು ಹಾಳು ಮಾಡೋಕ್ಕೆ. ಕೆಲವೊಂದಾದಂಥ ನೋವುಗಳು, ಅವಮಾನಗಳು, ಕೆಲವೊಂದು ಲೈಫಲ್ಲಿ ಆದಂಥ ಇನ್ಸಿಡೆಂಟ್ಸ್ಗಳು. ಈ ಸಿನಿಮಾದಲ್ಲಿ ನಾನು ಒಂದು 3 ಬೇರೆ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಕ್ಯೂಟ್ ಆಗಿ ಕಾಣ್ತಿದ್ದಾರೆ ಅನ್ನೋ ಕಾಮೆಂಟ್ಗಳೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಎಸ್, ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯಾ ರಾಜನ. ನೀವು ನೋಡ್ತಿದ್ರ ಸಿನಿ ಜರ್ನಿ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಮ್ಮೊಟ್ಟಿಗೆ ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಇದ್ದಾರೆ. ಅವರ ಹೊಸ ಮೂವಿ ಆದ ವಿದ್ಯಾರ್ಥಿನಿಯರ ಮೂವಿ ಮಾತುಕತೆಗೋಸ್ಕರ ನಾವಿಲ್ಲಿ ಕೂತಿದ್ದೀವಿ. ಆ್ಯಂಡ್ ಮೂವಿ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಎಸ್, ಚಂದನ್ ಶೆಟ್ಟಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಗುಡ್, ಚೆನ್ನಾಗಿ. ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಈಗ ಕಮೆಂಟ್ಸ್ಗಳು ನೋಡ್ಬೋದು, ಚಂದನ್ ಶೆಟ್ಟಿ ಅವರು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದಾರೆ ಅನ್ನೋ ಕಾಮೆಂಟ್ಗಳು ಇನ್ನೂ ತುಂಬಾ ಹರಿದಾಡ್ತಿದೆ. ಆ್ಯಂಡ್ ಹುಡುಗಿಯರೆಲ್ಲ ಬಹಳ ಕಾಮೆಂಟ್ಸ್ಗಳು ಪಾಸ್ ಮಾಡ್ತಿದ್ದಾರೆ. ಚಂದನ್ ಶೆಟ್ಟಿ ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಈಗ ಇನ್ನೂ ಚೇಂಜ್ ಆಗಿದೆ, ಇನ್ನೂ ಕ್ಯೂಟ್ ಆಗಿ ಕಾಣ್ತಿದ್ದಾರೆ ಅನ್ನೋ ಕಾಮೆಂಟ್ಗಳೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಎಸ್ ಸರ್, ತೋರಿಸ್ತೀನಿ, 100% ತೋರಿಸ್ತೀನಿ. ಬಟ್ ಇವಾಗೇನೋ ಇನ್ನೊಂದು ಸ್ಪೆಷಲ್ ಆಗಿ ನೀವು ಕಾಣಿಸ್ತಿದ್ದೀರಾ ಅನ್ಸುತ್ತೆ. ಹುಡುಗಿಯರಿಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಕಮೆಂಟ್ಗಳು ಆಗಿದೆ. ನಿಮ್ಗೆ ಹೆಂಗ್ ಅನಿಸ್ತಿದೆ ಸರ್ ಈ ಮೂವಿ ಬಗ್ಗೆ? ನೀವೇ ಮಾತಾಡಬೇಕು. ವಿದ್ಯಾರ್ಥಿನಿಯರು ನಿಮ್ಮ ಒಂದು ಇದು ಫಸ್ಟ್ ಡೆಬ್ಯೂ ಮೂವಿ ಅಂತಾನೆ ಹೇಳ್ಬೋದು. ಎಷ್ಟು ಖುಷಿ ಆಗ್ತಿದೆ ಮೂವಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ. ಖಂಡಿತ. ಮೂವಿ ಇದು 3ನೇ ಸಿನಿಮಾ ಆ್ಯಕ್ಚುಲಿ ನಾನು ಶೂಟಿಂಗ್ ಮಾಡಿ ಮುಗಿಸಿದ್ದು. ಆದರೆ ಫಸ್ಟ್ ಇವಾಗ ರಿಲೀಸ್ ಆಗ್ತದೆ ವಿದ್ಯಾರ್ಥಿನಿಯರೇ. ಸೊ ತುಂಬ ಖುಷಿ ಇದೆ. ಈ ಸಿನಿಮಾದಲ್ಲಿ ನಾನು ಒಂದು 3 ಬೇರೆ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಅದು 3 ಚಾಲೆಂಜಿಂಗ್ ರೋಲ್ಸ್ ಇತ್ತು. ಅದ್ರಲ್ಲಿ ಮೇನ್ ಆಗಿ ಕಾಲೇಜ್ ಅಟೆಂಡೆಂಟ್, ಅದು ಪಿಯಾನ್ ರೋಲ್ ಅಂತ ಮಾಡಿದೆ. ಸೊ ಅದಂತೂ ತುಂಬಾ ಚಾಲೆಂಜಿಂಗ್. ತುಂಬಾ ಇನ್ನೋಸೆಂಟ್ ಆಗಿ ಕಾಣ್ತೀರಾ. ಆಮೇಲೆ ಹೋಗ್ತಾ ನೆಕ್ಸ್ಟ್ ಇನ್ನೊಂದು ಫೇಸ್ ತೋರಿಸ್ತಾರೆ. ಚಂದನ್ ಶೆಟ್ಟಿ ಅವರು ಏನಿಲ್ಲ ವಿಲನ್ನ ಅಂತ ಅನ್ಸೋಕ್ ಶುರು ಆಗುತ್ತೆ. ಹೌದು. ಸೊ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ರು ಡೈರೆಕ್ಟ್ರು. ಅಂದರೆ ನನ್ನ ಕ್ಯಾರೆಕ್ಟರ್ ಯಾವ್ಯಾವ ಥರ ಪ್ಲೇ ಆಗುತ್ತೆ ಶೇಡ್ಸ್ ಅನ್ನೋದು. ಆ್ಯಂಡ್ ನನಗೂ ಕೂಡ ಈ ಬಿಗಿನಿಂಗ್ ಆಫ್ ಮೈ ಕರಿಯರಲ್ಲೇ ಸೊ ನಾನು ಯಾವ್ಯಾವ ರೀತಿ ಆ್ಯಕ್ಟ್ ಮಾಡಬಲ್ಲೆ ಅನ್ನೋದು ತೋರಿಸ್ಕೋಬೇಕಿತ್ತು ನನಗೆ. ಫಸ್ಟ್ ಆಫ್ ಆಲ್ ಲೈಕ್ ಫಸ್ಟ್ ಫಿಲಮ್ ಅಲ್ಲೇ ತುಂಬ ಹೀರೋಯಿಕ್ಕು ಸೊ ಆ ಥರ ಎಲ್ಲ ಮಾಡ್ದಲೆ ಸೊ ಒಬ್ಬ ಆ್ಯಕ್ಟ್ರ್ ಆಗಿ ಗುರ್ತಿಸ್ಕೋಬೇಕು ಅಂತ ಹೇಳಿದ್ರೆ ನಾನು ಯಾವ ಥರ ಪಾತ್ರಗಳನ್ನ ಚೂಸ್ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಒಂದಿತ್ತು. ಸೊ ಆ ಥರದೇ ಕತೆ ಬಂತು ನನಗೆ. ಸೊ ಒಂದು ಪಿಯಾನ್ ರೋಲ್ ರಿಲೇಟ್ ಆಗ್ತಿತ್ತು ನಿಮ್ಮ ಒಂದು ನನ್ನ ಮೈಂಡ್ ಸೆಟ್ಗೂ ಅವ್ರು ಹೇಳಿದ ಕತೆಗೂ. ಯಾಕಂತ ಹೇಳಿದ್ರೆ ಇವಾಗ ನೋಡಿ, ನಾನು ಅಲ್ಲದ ಒಂದು ಪಾತ್ರನ ಮಾಡಬೇಕು ಅಂತಂದ್ರೆ ಅದೇ ಚಾಲೆಂಜ್. ಇವಾಗ ನಾನು ಒಬ್ಬ ಸಿಂಗರ್ ಕ್ಯಾರೆಕ್ಟರ್ ಮಾಡಬೇಕು ಅಂತಂದ್ರೆ ನಾನು ಈಸಿಯಾಗಿ ಮಾಡ್ಬಿಡ್ತೀನಿ. ಒಬ್ಬ ಸಿಂಗರ್ ಕ್ಯಾರೆಕ್ಟರ್, ಒಬ್ಬ ಮ್ಯೂಸಿಷಿಯನ್ ಥರ ಮಾಡಬೇಕು ಅಂತ ಹೇಳಿದ್ರೆ ಅದು ನನ್ಗೆ ಗೊತ್ತಿರೋದು ನಾನು ಹೆಂಗಿದ್ದೀನಿ ಡೈಲಿ ಲೈಫಲ್ಲಿ ಹಂಗೆ ಇದ್ಬಿಟ್ರೆ ಅದಾಗೋಗುತ್ತೆ. ಬಟ್ ನಾನು ಅಲ್ಲದ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಪಿಯಾನ್ ಕ್ಯಾರೆಕ್ಟ್ರು. ಸೊ ಆ ಪಿಯಾನ್ ಕ್ಯಾರೆಕ್ಟರ್ ನಾನು ಮಾಡಬೇಕು ಅಂತ ಹೇಳಿದ್ರೆ ನಾನು ಕಂಪ್ಲೀಟಾಗಿ ನಾನು ಚೇಂಜ್ ಆಗಬೇಕು. ನಾನು ಆ ಬಾಡಿ ಲ್ಯಾಂಗ್ವೇಜ್ನ ಬೆಳೆಸ್ಕೋಬೇಕು. ಆಮೇಲೆ ನನ್ನ ಲುಕ್ಕು, ಅಟೈರು ಎಲ್ಲ ಎಲ್ಲ ಮಾಡ್ಕೋಬೇಕು. ಸೊ ಅದನ್ನ ಮಾಡಿ ನಾನು ಗೆದ್ದರೆ ಬಿಗಿನಿಂಗ್ ಆಫ್ ಮೈ ಕರಿಯರಲ್ಲೇ ನಾನು ಈ ಥರ ಮಾಡಿದ್ರೆ ಮೇ ಬಿ ಇನ್ ಅ ಲಾಂಗರ್ ರನ್ ನನಗೆ ಆ ಥರ ಕ್ಯಾರೆಕ್ಟರ್ಗಳು ಬೇರೆ ಸಿಗ್ತಾ ಹೋಗುತ್ತೆ ಅನ್ನೋ ಒಂದು ಐಡಿಯಾಲಜಿಲಿ ಇದು ಕತೆ ಚೂಸ್ ಮಾಡಿದೆ. ಓಕೆ, ನೈಸ್. ಸೊ ಜನಗಳು ಈಗ ನಿಮ್ಮ ಒಂದು ಫ್ಯಾನ್ ಬೇಸ್ ಏನಿದೆ, ಹ್ಯಾಸ್ ಎ ರ್ಯಾಪರ್ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಅಂದ್ರೆ ಎಷ್ಟೊಂದು ಜನಕ್ಕೆ ಬೆಳಗಾಗೆದ್ರೆ ಚಂದನ್ ಸರ್ದು ಸಾಂಗ್ ಕೇಳಿ ಎದೊಳ್ಬೇಕು ಅನ್ನೋ ಹಲವಾರು ಹುಡುಗರಿದ್ದಾರೆ. ನಿಮಗೆ ಒಂದಷ್ಟು ಫ್ಯಾನ್ ಬೇಸ್ ಇದೆ. ಈಗ ಹ್ಯಾಸ್ ಎ ರ್ಯಾಪರ್ ನಿಮ್ಮನ್ನ ಜನ ಅಕ್ಸೆಪ್ಟ್ ಮಾಡಿದ್ದಾರೆ, ನಿಮ್ಮದೇ ಫ್ಯಾನ್ ಬೇಸ್ ಇದೆ. ಆಕ್ಟರ್ ಆಗಿ ಹೋಗಬೇಕು ಅಂದಾಗ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಆ್ಯಕ್ಟ್ರ್ ಆಗಿ ಬರಬೇಕಾದಾಗ ಹೇಳಿದ್ನಲ್ಲ. ಸೊ ಫಸ್ಟ್ ಆ ಕ್ಯಾರೆಕ್ಟರ್ ಮಾಡಬೇಕು ಅಂತಂದಾಗಲೇ ನನಗೆ ಫಸ್ಟು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ, ನಾನು ಇದನ್ನು ಮಾಡ್ತೀನೋ ಕಾನ್ಫಿಡೆನ್ಸ್ ಇದೆಯಾ? ಇಲ್ಲ ಸರ್, ನೀವು ಆಕ್ಟಿಂಗ್ ಮಾಡಬೇಕು ಅಂತ ಇಷ್ಟ ಆಯ್ತಾ ಸರ್? ಹೇಗೆ ಅಂದ್ರೆ ರ್ಯಾಪರ್ ಆಗಿ ಕಂಟಿನ್ಯೂ ಮಾಡ್ತೀರಾ, ಆಕ್ಟಿಂಗ್ ಮಾಡಬೇಕು ಅಂತ ಮುಂಚೆಯಿಂದ ನನಗೆ ಐಡಿಯಾನೇ ಇರಲಿಲ್ಲ. ನಾನು ಬರೀ ಮ್ಯೂಸಿಷಿಯನ್ ಆಗಿರಬೇಕು, ಒಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿರಬೇಕು ಅಂತಲೇ ಆಸೆ ಇತ್ತು. ಬಟ್ ಆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಇದ್ದೀನಿ, ಇವಾಗಲೂ ಇದ್ದೀನಿ. ನಾನು ಏನೇ ಆ್ಯಕ್ಟರ್ ಆಗಲಿ ನಾನು ಸಾಂಗ್ಸ್ಗಳನ್ನ ಮಾಡ್ತೀನಿ. ನನ್ನ ಸಾಂಗ್ಸ್ಗಳು, ನನ್ನ ಪಾರ್ಟಿ ಸಾಂಗ್ಸ್ಗಳಾಗಿರ್ಬೋದು, ಇನ್ನೊಂದು ಅದನ್ನಂತೂ ಕಂಟಿನ್ಯೂ ಮಾಡ್ತೀನಿ. ಬಟ್ ಆ್ಯಕ್ಟರ್ ಆಗಬೇಕಂತ ನಾನು ಯಾವತ್ತೂ ಅಂದ್ಕೊಂಡವನಲ್ಲ. ಅದು ಹಂಗೆ ಮಾಡಿಸ್ಬಿಡ್ತು ನನಗೆ. ಕೆಲವೊಂದು ಲೈಫಲ್ಲಿ ಆದಂಥ ಇನ್ಸಿಡೆಂಟ್ಸ್ಗಳು, ಕೆಲವೊಂದಾದಂಥ ನೋವುಗಳು, ಅವಮಾನಗಳು. ಆಫ್ಟರ್ ಬಿಗ್ ಬಾಸ್ ನಾನು ಹೇಳ್ತಾ ಇರೋದು. ಬಿಫೋರ್ ಬಿಗ್ ಬಾಸ್ ಬೇರೆ ಬಿಡಿ, ಅದು ಬೇರೆ ಥರ. ಆಫ್ಟರ್ ಬಿಗ್ ಬಾಸ್ ನನಗಾದಂಥ ಒಂದಷ್ಟು ಕಾಂಟ್ರವರ್ಸೀಸ್ಗಳು ಅದೆಲ್ಲ ಆದಾಗ ಐ ವಾಸ್ ಲೈಕ್, ಇಲ್ಲ ಇದನ್ನೆಲ್ಲ ನಿಲ್ಬೇಕಂದ್ರೆ ನಾನು ದೊಡ್ಡ ಆಕ್ಟ್ರೇ ಆಗಬೇಕು. ಎಲ್ಲೋ ಒಂದು ಹೊಸ ಪ್ರತಿಭೆ ಮುಂದೆ ಬರುತ್ತೆ ಅಂದ್ರೆ ಅದನ್ನ ಸಪೋರ್ಟ್ ಮಾಡೋದು ತುಂಬಾ ಕಮ್ಮಿ ಅಲ್ವಾ? ತುಂಬಾ ಕಮ್ಮಿ ಇರ್ತಾರೆ. ಕ್ರಿಟಿಸೈಸ್ ಮಾಡೋರು ಜಾಸ್ತಿ ಇರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಲ್ಲ. ನಾನು ಏನು ಮಾಡಿದೆ, ನಾನು ಐ ವಾಸ್ ಸೋ ಮಚ್ ಕಾನ್ಸಂಟ್ರೇಟೆಡ್ ವಾಟ್ ಐ ಶುಡ್ ಡು. ನನಗೂ ಗೊತ್ತಾಗ್ತಿತ್ತು ನನ್ನ ಮೇಲೆ ಯಾರ್ಯಾರು ಏನೇನು ಮಾಡ್ತಾಯಿದ್ರು, ನನ್ನ ಹೆಸರು ಹಾಳು ಮಾಡೋಕ್ಕೆ,
ಟ್ರಾಲ್ಸ್ಗಳು ಮಾಡೋದು, ಕೆಟ್ಟದಾಗಿ ಕಮೆಂಟ್ಸ್ ಮಾಡೋದು ಎಲ್ಲ ನನಗೂ ಗೊತ್ತಾಗ್ತಿತ್ತು. ಬಟ್ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಅಷ್ಟೇ. ಬಟ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಯಾಕಂತ ಹೇಳಿದ್ರೆ ನನ್ನ ಎನರ್ಜಿನೆಲ್ಲ ಅವ್ರ ಮೇಲೆ ಸ್ಪೆಂಡ್ ಮಾಡ್ತಾ ಹೋಯ್ತು ಅಂತಂದರೆ ನಾನು ಮಾಡೋ ಕೆಲಸದಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ನನಗೆ ಅಲ್ಲಿ ಟೈಮ್ ಸಿಕ್ಕಲ್ಲ. ಹಾಗಾಗಿ ಐ ಕೆಪ್ಟ್ ಕ್ವೈಟ್. ದಟ್ ಪೇಷನ್ಸ್, ಆ ಪೇಷನ್ಸೇ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿರೋದು. ನನಗೆ ಪ್ರೊಡ್ಯೂಸರ್ ನನಗೆ ಬಂದು ನನ್ನ ಸಿನಿಮಾಗೆ ಚಂದನ್ ಶೆಟ್ಟಿ ಬೇಕು ಅಂತ ಅವ್ರು ಹಾಕ್ಕೊಂಡು ನನ್ನ ಮೇಲೆ ಇನ್ವೆಸ್ಟ್ ಮಾಡಿದಾರಲ್ಲ. ಸೊ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನನಗೆ ಸಿಕ್ಕಿದಂಥ ಒಂದು ಮುತ್ತು ಅಂದರೆ ಏನು ಬಿಗ್ ಬಾಸ್ ಆದಮೇಲೆ ಸಿಕ್ತಲ್ಲ ಅದು. ಸೊ ಅದನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀನಿ, ಇನ್ನೂ ಅದನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀನಿ.